ನೀವೆಲ್ಲರೂ ಕೂಡ ಮೈಸೂರು ದಸರಾನ ನೋಡಿದ್ದೀರಾ, ಆದರೆ ಮಡಿಕೇರಿ ದಸರಾನ ನೋಡಿದ್ದೀರಾ? ಮಂಜಿನ ನಗರಿಯಲ್ಲಿ ನಡೆಯುವಂತಹ ಮಕ್ಕಳ ದಸರಾನ ನೋಡೋಣ ಬನ್ನಿ. ಬನ್ನಿ ಸರ್, ಬನ್ನಿ ಮೇಡಮ್, ತೆಗೆದುಕೊಳ್ಳಿ ತಾಜಾ ತರಕಾರಿಗಳು ಎನ್ನುತ್ತಿರೋ ಪುಟಾಣಿಗಳು. ಬಗೆ ಬಗೆಯ ತಿನಿಸು, ತರಕಾರಿ, ಹಣ್ಣು ಮಾಡುತ್ತಿರುವ ಚಿನ್ನಾರಿಗಳು. ಮಡಿಕೇರಿ ಗಾಂಧಿ ಮೈದಾನದಲ್ಲಿ ನಾವಿದ್ದೇವೆ. ಇಲ್ಲೇ ಮಕ್ಕಳ ದಸರಾ ನಡೀತಿರುವಂತ ನೋಡ್ಬೋದು ಯಾವ ರೀತಿ ಅಂತ ಹೇಳಿ. ಅಂದ್ರೆ ಇದು ಮಕ್ಕಳ ಸಂತೆ ಸಂಪೂರ್ಣವಾಗಿ 11ನೇ ವರ್ಷದ ಮಕ್ಕಳ ಸಂತೆ ಆಚರಣೆ ಆಗ್ತಿರುವಂಥದ್ದು. ಗಾಂಧಿ ಮೈದಾನದಲ್ಲಿ ಮಕ್ಕಳ ಕಲರವ. ನೀವು ಮೈಸೂರು ದಸರಾ ನೋಡಿರ್ತೀರಾ, ಆದ್ರೆ ಮಡಿಕೇರಿ ಮಕ್ಕಳ ದಸರಾ ತುಂಬಾನೇ ಡಿಫ್ರೆಂಟ್. ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಮಕ್ಕಳ ದಸರಾ ನಡೆಯಿತು. ಮಕ್ಕಳ ಸಂತೆ, ಅಂಗಡಿ, ಮಂಟಪ, ಛದ್ಮವೇಷ ಸ್ಪರ್ಧೆ, ಹೀಗೆ 10 ಹಲವು ಕಾರ್ಯಕ್ರಮಗಳು ನಡೆದವು. 700ಕ್ಕೂ ಹೆಚ್ಚು ಮಕ್ಕಳು ಸಂತೆಯಲ್ಲಿ ಭಾಗಿಯಾಗಿದ್ರು. ಇಲ್ಲಿ ಎಲ್ಲ ವೆಜಿಟೇಬಲ್ಸ್ ಮಾಡ್ತಾ ಇದೀವಿ, ಅದೆಲ್ಲ ನಮ್ಮ ಊರಿಂದನೇ ತಂದಿರೋದು, ನಾವೇ ಎಲ್ಲ ಮನೆಯಲ್ಲಿ ಬೆಳೆಸಿರೋದು. ಇಲ್ಲ, ಪ್ರತಿ ವರ್ಷ ಮಾಡ್ತಿದ್ದೀವಿ, ಇದು 3ನೇ ವರ್ಷ ನಾವಿಲ್ಲಿ ಬಂದು ಮಾಡ್ತಿರೋದು. ತುಂಬಾ ಖುಷಿ ಆಗ್ತುಂಟು ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಪ್ರೈಸ್ ಬರ್ತದೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪಾರ್ಟಿಸಿಪೇಷನ್ ಮುಖ್ಯ ಅಂತ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ಕುಂಬಳಕಾಯಿ ಇದೆ, ಹಾಗಲಕಾಯಿ ಇದೆ, ಮತ್ತೆ ಬಾಳೆ ದಿಂಡಿ ಉಂಟು, ಮತ್ತೆ ಶುಗರ್ ಕೇನ್ ಉಂಟು, ಎಲ್ಲ ಉಂಟು. ನಾವೇ ಬೆಳೆಸಿದ್ದು, ಸಾವಯವ ಗೊಬ್ಬರ ನೀರೆಲ್ಲ ಹಾಕಿ ನಾವೇ ಬೆಳೆಸಿದ್ದು. ದಸರಾದಲ್ಲಿ ಮಕ್ಕಳ ಮಂಟಪಗಳು ಎಲ್ಲರ ಗಮನ ಸೆಳೆಯಿತು. ಛದ್ಮವೇಷ ಸ್ಪರ್ಧೆಯಲ್ಲಿ ಸಾಕಷ್ಟು ಪುಟಾಣಿಗಳು ಪಾಲ್ಗೊಂಡಿದ್ದು ಅಚ್ಚರಿ ಮೂಡಿಸಿತು. ಸಂತೆ ಅಂದ್ರೆ ಏನು ಅಂತಾನೆ ಕೆಲವು ಮಕ್ಳಿಗೆ ಗೊತ್ತಿಲ್ಲ, ಎಸ್ಪೆಷಲಿ ಇವಾಗ ನನ್ನ ಮಕ್ಳಿಗೆ ಕೂಡ ಅಷ್ಟೇ. ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ಇದ್ವಿ, ಆಮೇಲೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದ್ರು ಕೂಡ ಸಂತೆಗೆಲ್ಲ ಕರ್ಕೊಂಡೇ ಹೋಗಿಲ್ಲ, ಏನಿದ್ರು ಸೂಪರ್ ಮಾರ್ಕೆಟ್ಗಳು. ಸೊ ಸಂತೆ ಬಗ್ಗೆ ಕಾನ್ಸೆಪ್ಟೇ ಗೊತ್ತಿಲ್ಲ ಅವಕ್ಕೆ. ಇಲ್ಲಿ ಬಂದಾಗ ಕೆಳಗಡೆ ಎಲ್ಲ ಇಟ್ಕೊಂಡು ಐಟಮ್ಗಳನ್ನ, ತರಕಾರಿಗಳನ್ನೆಲ್ಲ ಗುಡ್ಡೆ ಆಗಿ ಇಟ್ಕೊಂಡು, ಅದು ಒಂದೇ ಲೋಕಲ್ ಐಟಮ್ಸು, ಅಲ್ಲೇ ಫ್ರೆಶ್ ಆಗಿ ಬೆಳೆದಿರೋ ಐಟಮ್ಸ್ ಅಲ್ಲಿ ಇಟ್ಕೊಂಡು ಮಕ್ಕಳಿಗೂ ಒಂದು ಐಡಿಯಾ ಹೆಂಗ್ ಮಾರಬೇಕು, ಇವನ್ ಲೇವಾದೇವಿ ಅಂದ್ರೆ ಅಮೌಂಟ್ ಹೆಂಗ್ ತಗೊಬೇಕು, ರಿಟರ್ನ್ ಹೆಂಗ್ ಕೊಡಬೇಕು, ಕಸ್ಟಮರ್ನ ಹೆಂಗೆ ಅವ್ರಿಗೆ ಹೇಳ್ಬೇಕು, ಇದು ತಗೊಳ್ಳಿ ಅದು ತಗೊಳ್ಳಿ ಅಂತೆಲ್ಲ. ನಿಜವಾಗ್ಲೂ ಜೀವನದಲ್ಲಿ ಒಂದು ಪಾಠನೇ ಕಲಿಸುತ್ತೆ ಈ ತರದ ಒಂದು ಕಾನ್ಸೆಪ್ಟ್ ಮಕ್ಕಳಿಗೆ. ಒಟ್ಟಾರೆ ಮಡಿಕೇರಿಯಲ್ಲಿನ ಮಕ್ಕಳ ದಸರಾ ಯಾವ ದಸರಾಕ್ಕೂ ಕಡಿಮೆ ಇಲ್ಲದಂತೆ ಅದ್ದೂರಿಯಾಗಿ ನಡೆಯಿತು. ಮಕ್ಕಳ ದಸರಾ ಅಂತ ಹೇಳುವಂತ ಕಾನ್ಸೆಪ್ಟ್ ತುಂಬಾ ಉತ್ತಮವಾಗಿದೆ. ಮುಂದೆ ತಮ್ಮ ಕಾಲ ಮೇಲೆ ನಿಂತು ವ್ಯವಹಾರ ಮಾಡಲಿಕ್ಕೆ ಮಕ್ಕಳಿಗೆ ಇದೊಂದು ಉತ್ತಮ ಒಂದು ಪಾಠವನ್ನು ಕಲಿಸಿಕೊಟ್ಟಂತಾಗುತ್ತೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ದೇಶ ವಿದೇಶಗಳ ಬಾನಾಡಿಗಳ ಆಶ್ರಯ ತಾಣ ಆಗಿರುವ ಹಾವೇರಿಯ ಹೆಗ್ಗೇರಿಗೆ ಇದೀಗ ಹೊಸ ಅತಿಥಿಗಳು ಆಗಮಿಸಿದ್ದಾರೆ. ಸಮುದ್ರದ ಹಿನ್ನೀರು ಆಳುವಿಗಳಲ್ಲಿ ಕಾಣಸಿಗುವ ನೀರು ನಾಯಿಗಳ ಹಿಂಡು ಹಾವೇರಿಯ ಹೆಗ್ಗೇರಿಗೆ ಕಾಣಿಸಿಕೊಂಡಿದೆ. ನೀರಿನ ಮೇಲೆ ತಲೆ ಎತ್ತಿ ಪಸುಕ್ಕನೆ ನೀರೊಳಗೆ ಮಾಯವಾಗಿ ಬಿಡುತ್ತೆ. ಮತ್ತೆ ನೀರಿನಿಂದ ಮೇಲೆ ಬಂದು ಇಣುಕಿ ನೋಡುತ್ತವೆ. ತುಸು ದೂರ ಹೋಗಿ ಮತ್ತೆ ನೀರೊಳಗೆ ಮಾಯವಾಗಿ ಬಿಡುತ್ತೆ. ಅರೆರೆ, ಇದೇನಪ್ಪ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವು ನೀರು ನಾಯಿ ಕಣ್ರಿ. ಹಾವೇರಿಯ ಹೆಗ್ಗೇರಿಯಲ್ಲಿ ನೀರು ನಾಯಿ ಪ್ರತ್ಯಕ್ಷ. ಹಾವೇರಿಯಲ್ಲಿ ಹೆಗ್ಗೇರಿಗೆ ಯುಟಿಪಿ ಕಾಲುವೆಯಿಂದ ನೀರು ತುಂಬಿಸಲಾಗಿದೆ. ಕೆರೆಯಲ್ಲಿ ಮೀನುಗಳು ಹೇರಳವಾಗಿವೆ. ಹೀಗಾಗಿ ನೀರು ನಾಯಿಗಳ ಹಿಂಡೆ ಇಲ್ಲಿಗೆ ಆಗಮಿಸಿವೆ. ಸುಮಾರು 16ಕ್ಕೂ ಅಧಿಕ ಸಂಖ್ಯೆಯ ನೀರು ನಾಯಿಗಳು ಬೆಳಿಗ್ಗೆ ಮತ್ತು ಸಂಜೆ ಕೆರೆಯಲ್ಲಿ ಕಾಣಸಿಗುತ್ತವೆ. ನೀರು ನಾಯಿಗಳು ಬಂದು ಅಪರೂಪವಾದಂಥ ಪ್ರಾಣಿ ಅದು. ಅದನ್ನು ನಮ್ಮ ಮಕ್ಕಳಾಗಲಿ ನಾವಾಗಲಿ ಒಂದು 2ನೇ ತರಗತಿ 3ನೇ ತರಗತಿ ಬುಕ್ಸ್ನಲ್ಲಿ ನೋಡುವಂಥದ್ದಾಗಿತ್ತು. ಆದರೆ ಈಗ ಎಲ್ಲರೂ ಕೂಡ ವಿದ್ಯಾರ್ಥಿಗಳು, ಚಿಕ್ಕ ಮಕ್ಕಳು ಇಲ್ಲಿ ಕೆರೆಗಳಲ್ಲಿ ನೋಡುವಂಥ ಭಾಗ್ಯ ಸಿಕ್ಕಿದೆ. ಆ ಒಂದು ಪ್ರಾಣಿಗಳಿಗೆ ರಕ್ಷಣೆಯನ್ನು ಕಲ್ಪಿಸಿಕೊಡ್ಬೇಕು ಮತ್ತು ಜಿಲ್ಲಾಡಳಿತ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವುಗಳು ಸಂತಾನವನ್ನು ಹೆಚ್ಚಳಪಡಿಸಿ ಅಭಿವೃದ್ಧಿ ಮಾಡಬೇಕಂತ ಕೇಳ್ಕೊಳ್ತೀವಿ.
ಕೆರೆಯಲ್ಲಿ ಹೇರಳವಾಗಿ ಸಿಗುವ ಮೀನು, ಏಡಿ ಮತ್ತು ಕಪ್ಪೆ ಸೇರಿದಂತೆ ವಿವಿಧ ಜೀವಗಳೇ ನೀರು ನಾಯಿಗಳ ಆಹಾರ. ನದಿಯ ಪಕ್ಕದಲ್ಲಿರುವಂತಹ ಕಲ್ಲಿನ ಪೊಟರೆಗಳಲ್ಲಿ ಇವು ವಾಸ ಮಾಡುತ್ತವೆ. ಕೆರೆಗೆ ಆಗಮಿಸುವ ಪರಿಸರ ಪ್ರೇಮಿಗಳಿಗೆ, ವಾಯು ವಿಹಾರಿಗಳಿಗೆ ನೀರು ನಾಯಿಗಳ ಆಗಮನ ಸಂತಸ ತಂದಿದೆ. ಹಿನ್ನೀರಿನಲ್ಲಿ ಇರುವಂಥ ನೀರ್ನಾಯಿಗಳು UTP ಕಾಲುವೆ ಮೂಲಕ ನೀರು ಇಲ್ಲಿ ಬಿಟ್ಟರು ಆ ಸಂದರ್ಭದೊಳಗೆ ಅವು ಇಲ್ಲಿ ಬಂದವು. ಅವುಗಳ ಸಂತತಿ ಅಭಿವೃದ್ಧಿಪಡಿಸ್ಕೋಸ್ಕರ ಅವು ಏನು ಇಲ್ಲಿ ನೆಲೆ ಕಂಡ್ಕೊಂಡವು. ಅವುಗಳನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಅವುಗಳ ಬಗ್ಗೆ ಯುವಜನರಿಗೆ, ಯಾಕಂತಂದ್ರೆ ಇತ್ತೀಚಿನ ದಿನದೊಳಗೆ ವನ್ಯಜೀವಿಗಳನ್ನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಇರ್ಬೋದು ಅಥವಾ ಕಾಲೇಜು ವಿದ್ಯಾರ್ಥಿಗಳು ಎಲ್ಲರಿಗೂ ಪುಸ್ತಕದೊಳಗೆ ನೋಡುವಂಥ ಸ್ಥಿತಿ ಬಂದೈತಿ. ಅವುಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಪುಸ್ತಕಗಳಲ್ಲಿ ಕಾಣಸಿಗುವ ನೀರು ನಾಯಿಗಳು ಅಪರೂಪದ ಸಸ್ತನಿಗಳು. ಇವುಗಳನ್ನ ನೋಡಬೇಕಂದ್ರೆ ದೂರದ ಪ್ರದೇಶಗಳಿಗೆ ತೆರಳಬೇಕು. ಆದರೆ ಇದೀಗ ಈ ನೀರು ನಾಯಿಗಳು ಹಾವೇರಿಯ ಹೆಗ್ಗೇರಿಗೆ ಆಗಮಿಸಿರುವುದು ನಿಜಕ್ಕೂ ವಿಶೇಷ, ಖುಷಿಯ ವಿಷಯ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅದು ರೈತರಿಗಾಗಿ ಇರುವಂತಹ ಕಟ್ಟಡ, ಆದರೆ ಅಲ್ಲಿ ಕಾಲಿಡೋದಕ್ಕೂ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ಇದೆ. ಹೀಗಾಗಿ ರೈತರು ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಅಂತ ಹೇಳುವ ಜನಪ್ರತಿನಿಧಿಗಳು, ಅಧಿಕಾರಿಗಳು ನೋಡಲೇಬೇಕಾದಂಥ ಸ್ಟೋರಿ ಇದೆ. ಎಲ್ಲಿ ನೋಡಿದ್ರೂ ಗಲೀಜು, ಧೂಳು ಹಿಡಿದಿರುವ ಟೇಬಲ್ಗಳು, ಗಲೀಜು ಆಗಿರುವ ಶೌಚಾಲಯ. ಇಲ್ಲಿಗೆ ಬಂದ್ರೆ ಮೂಗು ಮುಚ್ಕೊಂಡೇ ಓಡಾಡಬೇಕು. ಇದು ಬೀದರ್ನ APMC ಮಾರುಕಟ್ಟೆಯಲ್ಲಿರುವ ರೈತ ಭವನದ ಸ್ಥಿತಿ ಇದು. ಇಲ್ಲಿನ ಬಹುತೇಕ ಕೋಣೆಗಳು ಗಬ್ಬು ನಾರುತ್ತಿವೆ. ಕಾಲಿಟ್ಟಲೆಲ್ಲ ಗಲೀಜು. ಅವ್ಯವಸ್ಥೆಯ ಆಗರವಾಗಿರುವ ಜಿಲ್ಲಾ ರೈತ ಭವನದ ಸದ್ಯದ ಪರಿಸ್ಥಿತಿ ಇದು. APMC ಮಾರುಕಟ್ಟೆಗೆ ರೈತರು ಬಂದಾಗ ಅವರು ವಾಸ್ತವ್ಯಕ್ಕೆ ಹಾಗೂ ಸಭೆ, ಚರ್ಚೆ, ಸಮಾರಂಭ ಮಾಡುವುದಕ್ಕಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ರೈತ ಭವನಗಳನ್ನು ಸರ್ಕಾರ ನಿರ್ಮಿಸಿದೆ. ಇನ್ನು ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬೀದರ್ ಜಿಲ್ಲಾ ರೈತ ಭವನದ ಬಣ್ಣ ಬಯಲಾಗಿದೆ. ರೈತ ಭವನದಲ್ಲಿರುವ 20 ರಿಂದ 30 ಕೋಣೆಗಳ ಪೈಕಿ ಬಹುತೇಕ ಕೋಣೆಗಳು ಗಬ್ಬು ನಾರುತ್ತಿವೆ. ರೈತ ಭವನ ಹುಟ್ಟುದು ಸಹಕಾರಿ ಹುಟ್ಟುದಂಥ ಉದ್ದೇಶಕ್ಕೆ ಸಫಲವಾಗಿ ಇದನ್ನೆಲ್ಲ ಬಂಡವಾಳ ಹಾಕಿ ಒಂದಷ್ಟು ಅನುದಾನ ನೀಡಿ ರಿಪೇರಿ ಮಾಡಿ ಸಭಾ ಯೋಗ್ಯ ಭವನ ಮಾಡಿಸ್ಬಿಟ್ಟು ಉಳ್ಕೊಳ್ಳೋಕ್ಕೆ ಯೋಗ್ಯವಾದಂಥ ಭವನ ಮಾಡಬೇಕು. ಈ ನಿಟ್ಟಿನಲ್ಲಿ ನಾನು ಇಲ್ಲಿ ಬಂದಾಗ ಅಂದ್ಕೊಂಡೆ, ನಾಳೆ ನಾಡಿದ್ದು ನಾವು ಚಾಮರ್ಸು ನಾವೆಲ್ಲ 7-8 ಬೆಂಗಳೂರು ಇರ್ತೀವಿ. ಮಾರುಕಟ್ಟೆ ಮಂತ್ರಿ ಶಿವಾನಂದ ಪಾಟೀಲ್ ಅವರಿಗೆ ಈ ಉದ್ದೇಶವೆಲ್ಲವನ್ನೂ ಕೂಡ ಆಧುನೀಕರಣ ಮಾಡಿ ದುರಸ್ತಿ ಮಾಡಿ ಅಂತ ಒಂದು ಒತ್ತಾಯ ಮಾಡ್ತೀವಿ. ಬಹುತೇಕ ಕೋಣೆಗಳು ಸ್ವಲ್ಪ ಮಳೆಯಾದ್ರೂ ಸೋರುತ್ತಿವೆ. ಹಲವು ಕೋಣೆಗಳು ಬಿರುಕು ಬಿದ್ದಿವೆ. ಹಾಗಲೋ ಹೀಗಲೋ ಬೀಳುವ ಸ್ಥಿತಿಯಲ್ಲಿವೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸ್ತಾರಾ? ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದು ಎಲ್ಲರ ಹಕ್ಕು. ನ್ಯಾಯಕ್ಕಾಗಿ ಪ್ರತಿಭಟಿಸೋದು ಪ್ರತಿಯೊಬ್ಬರ ರೈಟ್ಸ್. ಆದರೆ ಇಲ್ಲಿ ಅವ್ಯವಸ್ಥೆಯ ವಿರುದ್ಧ ಪ್ರತಿಭಟಿಸಿದವರ ವಿರುದ್ಧವೇ ಕೇಸ್ ಬಿದ್ದಿದೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಯುವಕರು ಊರು ಖಾಲಿ ಮಾಡಿಕೊಂಡು ಹೋಗಿದ್ದಾರೆ. ಕಿತ್ತೋದ್ ರಸ್ತೆ, ಹೊಳೆ ಯಾವುದು, ರೋಡ್ ಯಾವುದು ಅನ್ನೋದೇ ಗೊತ್ತಾಗಲ್ಲ. ರಸ್ತೆ ಮೇಲೆಯೇ ಹೊಳೆ